ವೆಲ್ಕಮ್ ಟು ಮೈ ಚಾನಲ್ ತೇಜಸ್ ವ್ಲಾಗ್ ಇನ್ ಕನ್ನಡ. ಇವತ್ತು ಹೋಳಿಗೆ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡ್ಕೊಂಬರೋಣ ಬನ್ನಿ. 1 kg ತೊಗರಿ ಬೇಳೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಆರಿಸಿ ಕ್ಲೀನಾಗಿ ಒಂದು 3 ಸರಿ ತೊಳ್ಕೊಬೇಕು. ಫಸ್ಟು ಒಂದು ಕುಕ್ಕರ್ಗೆ 3 ಚಮಚ ನೀರು ಹಾಕೊಳ್ಳೋಣ. 3 ಚಮಚ ನೀರು ಹಾಕ್ತಾಯಿದ್ದೀನಿ. ಈಗ ಬೇಳೆನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ಹಾಕೋಣ. ಒಂದು 3 ಸತಿ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಎಲ್ಲ ಕುಕ್ಕರ್ಗೆ ಹಾಕೋಣ. ಕುಕ್ಕರ್ಗೆ ಹಾಕಿ 1 ವಿಸಲ್ ಮಾಡಿ, 1 ವಿಸಲ್ ಆದ ನಂತರ ಬೇಗ ತಣ್ಣಗೆ ಮಾಡಬೇಕು. ಅದಕ್ಕೋಸ್ಕರ ಲಿಡ್ ಕ್ಲೋಸಲ್ಲೇ ಇದ್ದು ಒಂದು ಸ್ವಲ್ಪ ಹೊತ್ತು ಸಿಂಕ್ ಒಳಗೆನಲ್ಲಿ ಆನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗುತ್ತೆ. ಆವಾಗ ಬೇಳೆ ಬೇಗ ಬೇಯಲ್ಲ. ಸ್ವಲ್ಪ ಕಾಳು ರೀತಿ ಇರುತ್ತೆ, ಚೆನ್ನಾಗಿ ಮಸ್ತೋಗ್ಬಿಡುತ್ತೆ. ಹಂಗೆ ವಿಷಲ್ ಹೋಗೋವರೆಗೂ ಹಂಗೆ ಬಿಟ್ಬಿಟ್ರೆ ಈ ರೀತಿ ಕಾಳು ರೀತಿ ಆದರೆ ಚೆನ್ನಾಗಿ ಹೂರಣ ಗಟ್ಟಿಗೆ ಬರುತ್ತೆ. ಇಲ್ಲಾಂದರೆ ಮೊಸರಾಗ್ಬಿಡುತ್ತೆ. ಕುಕ್ಕರ್ನಲ್ಲಿ ಬೇಯಿಸೋದಲ್ವ, ಅದಕ್ಕೋಸ್ಕರ ಆ ರೀತಿ. ಪಾತ್ರೆಯಲ್ಲಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡ್ಕೋಬೋದು. ಈಗ ಈ ಹೂರಣ ರೆಡಿ ಮಾಡೋಕ್ಕೋಸ್ಕರ ಬೆಲ್ಲ 1 kg ಬೇಳೆಗೆ 1 kg ಬೆಲ್ಲ ತೊಗೊಂಡಿದ್ದೀನಿ. ಕುಟ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಸಣ್ಣಕ್ಕಾಗೋವರೆಗೂ ಕ್ಲೀನಾಗಿ ಕುಟ್ಕೊಳ್ತಾ ಸಣ್ಣಕ್ಕೆಲ್ಲ ಆಗಿ ಒಂದೊಂದು ತಟ್ಟೆಗೆಲ್ಲ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ಆ ಬೇಳೆ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಅದು ಕರಗುತ್ತೆ. ಅಷ್ಟೊತ್ತಿಗೆ ಕಾಯಿ ತುರ್ಕೊಂಡು ಏಲಕ್ಕಿ ಕುಟ್ಕೊಂಡಿರೋಣ. ನೋಡಿ ಎಲ್ಲ ಕರಗುತ್ತೆ. ಈಗ ಏಲಕ್ಕಿ ಶುಂಠಿ ಕಾಯಿ ಹಾಕಿ ಚೆನ್ನಾಗಿ ಹುರಾಡ್ತಿರ್ಬೇಕು. ಬೆಲ್ಲ ಎಲ್ಲ ಕರಗಿ ತೆಳ್ಳಗಾಗುತ್ತೆ. ಅದು ತೆಳ್ಳಗಾದ್ಮೇಲೆ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಮಗಸ್ತಾನೆ ಇರಬೇಕು. ತಳ ಒತ್ತದಂಗೆ ಕ್ಲೀನಾಗೆ ಮಗ್ಸಿದ್ರೆ ತಳ ಒತ್ತಬಾರ್ದು. ತಳ ಒತ್ತಿದ್ರೆ ಟೇಸ್ಟ್ ಬರಲ್ಲ. ಈಗೆಲ್ಲ ಹಾಗೆ ಈ ರೀತಿ ಇಷ್ಟು ಗಟ್ಟಿಗಾಗಿದೆ. ರುಬ್ಬಿದರೆ ಇನ್ನೊಂದು ಸ್ವಲ್ಪ ಗಟ್ಟಿಗಾಗುತ್ತೆ. ಈ ಅದಕ್ಕಿದ್ರೆ ನೀರು ಹಾಕ್ಬಾರ್ದಲ್ವಾ, ಅದಕ್ಕೋಸ್ಕರ ಈ ಅದಕ್ಕೆ ತೊಗೊಂಡಿದ್ದೀನಿ. ಈ ಅದಕ್ಕೆ ಇದು ಮಾಡಿದ ತಕ್ಷಣ ಗಟ್ಟಿಗಾಗುತ್ತೆ. ಇನ್ನೂ ಸ್ವಲ್ಪ ನೀರಾದರೆ ಇನ್ನೂ ಹಿಡಿಯುತ್ತೆ. ಸ್ವಲ್ಪ ಬಿಟ್ಟು ರುಬ್ಬಿದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅಷ್ಟು ತೆಳ್ಳಗಿದೆ ಅಂದ್ಕೊಳ್ಳಿ, ಸ್ವಲ್ಪ ಗಟ್ಟಿಗಾಗಿಲ್ಲ. ತುಂಬ ತೆಳ್ಳಗೆ ಮಾಡಿದರೆ ಹೂರಣ ಕೂತ್ಕೊಳಲ್ಲ. ಈ ರೀತಿ ಗಟ್ಟಿಗಾಗುತ್ತೆ ನೋಡಿ. ಇಷ್ಟ ಆದರೆ ಸಾಕು. ಈಗ ಹಿಟ್ಟು ಜಲ್ದಿ ಇಟ್ಕೊಂಡು ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ, ನೀರೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪನೇ ನಾದ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿದ್ದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದಿ ಚೆನ್ನಾಗಿ ನಾದಿದ್ರು ಇನ್ನು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಎಲೆ ಕ್ಲೀನಾಗಿ ಒಸಿಬೋದು. ಇಲ್ಲಾಂದರೆ ಸ್ಮೂತ್ ಬರಲ್ಲ, ಗಟ್ಟಿ ಚೆನ್ನಾಗಿ ಎಲೆ ಒಸಕ್ಕೆ ಬರಲ್ಲ. ಒಂದು ಸ್ವಲ್ಪ 1-2 ಗಂಟೆ ಬಿಟ್ಟು ಎಲೆ ಎಲ್ಲ ಬೆಲ್ಲೆ ಹಾಕ್ಕೊಂಡು ಬೆಲ್ಲೆ ಮಾಡೋಕ್ಕೆ ಸಣ್ಣಕ್ಕೆ ಎಲ್ಲ ಒಸಿತಾ ಇದ್ದಾರೆ. ಒಸಿಬೇಕಲ್ವ ಎಲೆಯ, ಅದಕ್ಕೋಸ್ಕರ ಸಣ್ಣ ಬಿಲ್ಲೆ ಒಂದೇ ಸರಿ ಕಿತ್ಕೊಂಡ್ರೆ ಚೆನ್ನಾಗಿ ಕಾಣಿರಲ್ಲ ಅಂತೇಳಿ ಒಂದು 10-15 ಈ ರೀತಿ ಮಾಡಿ ಕ್ಲೀನಾಗಿ ಎಲೆ ಒಸ್ದು ಸ್ವಲ್ಪ ಜಾಸ್ತಿ ಆದರೆ ಇಷ್ಟು ಒಸಿದ್ರೆ ಸಾಕು. ತುಂಬಿಟ್ಟು ಎಲ್ಲನೂ ತುಂಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಒಂದೇ ಸರಿ ಕರಿಯೋದು. ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಈಗ ಎಣ್ಣೆಗೆ ಹಾಕೋಣ ಬನ್ನಿ. ಕರಿಯೋಣ. ಗ್ಯಾಸ್ ಹಚ್ಚಿ ಅದಕ್ಕೆಷ್ಟು ಕರಿಯೋಕ್ಕೆಷ್ಟು ಎಣ್ಣೆ ಬೇಕು ಅಷ್ಟು ಹಾಕಬೇಕು. ಹಾಗೆ 1 ಲೀಟ್ರ್ ಒಂದೇ ಸರಿ ಹಾಕಿದ್ದೀನಿ. ಚೆನ್ನಾಗಿ ನೋಡಿ ಎಣ್ಣೆ ಕಾದಿದೆ. ಹಾಗೆ ಫಾಸ್ಟಾಗಿ ಓಡಿಸಿದ್ದೀನಿ ಎಲ್ಲ ಒಂದೇ ಸರಿ. ಈ ರೀತಿ ಒಂದು 3 ಇಬ್ಬೆ ಮಾಡೋಷ್ಟು ತಗೊಂಡು ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಈ ರೀತಿ ಆಗಿದೆ. ಇಷ್ಟವಾದರೆ ಲೈಕ್